ಕರ್ನಾಟಕ ಜನಪದ ಪರಿಷತ್ತು ತಾಲೂಕು ಘಟಕದಿಂದ ಶಾಂತಲಾ ಮಹಿಳಾ ಕಾಲೇಜಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟನೆ ನಡೆಸಿಕೊಟ್ಟರು. ಕರ್ನಾಟಕ ಜಾನಪದ ಪರಿಷತ್ತು ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ವೈಸಿ ಸಿದ್ದೇಗೌಡ ಮಾತನಾಡಿ, ಜಾನಪದ ಇಲ್ಲ ಸಾಹಿತ್ಯಕ್ಕೆ ಅಡಿಪಾಯವಾಗಿದೆ. ವಿಶೇಷವಾಗಿ ಜಾನಪದದ ಮೂಲ ಸಂಸ್ಕೃತಿಗೆ ಮಹಿಳೆಯರ ಪಾತ್ರ ಹಿರಿದು. ಆದ ಕಾರಣ ಜಾನಪದ ಪರಿಷತ್ತು ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಈ ನಿಟ್ಟಿನಲ್ಲಿ ಪರಿಷತ್ತು ಜನಪರ ಕಾರ್ಯಕ್ರಮ ರೂಪಿಸುವ ಬಗ್ಗೆ ತಿಳಿಸಿದರು. ಸಮಾರಂಭವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಸಮಾಜಮುಖಿ ಚಿಂತಕಿ ಸೌಮ್ಯ ಆನಂದ್, ಇತ್ತೀಚಿನ ದಿನದಂದು ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುತ್ತಿರುವುದು ಅಗಮ್ಯವಾಗಿದೆ. ಆದರೂ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಇಂತಹ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲಲು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದ ಮಹಿಳೆಯರು ಉನ್ನತ ಹುದ್ದೆಗೆ ಲಗ್ಗೆ ಇಡುವ ಮೂಲಕ ಉತ್ತಮ ಸಾಧನೆ ಮಾಡಿ ಎಂದು ಕರೆ ನೀಡಿದರು. ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಮಹಿಳೆಯರಿಗೆ ಮೊದಲು ಸಮಾನತೆ ನೀಡಿದ್ದು 12ನೇ ಶತಮಾನದ ಬಸವಾದಿ ಶರಣರು. ಕಾರಣ ಅನುಭವ ಮಂಟಪದಲ್ಲಿ ಅವರಿಗೆ ಪುರುಷರಷ್ಟು ಸಮಾನತೆ ನೀಡಿ ಗೌರವಿಸಿದ್ದಾರೆ. ಅಂದಿನಿಂದ ಇಲ್ಲಿಯವರೆಗೆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಆಧುನಿಕ ಸಮಾಜದಲ್ಲಿ ಇಂದಿಗೂ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಾ ಸಮಾಜದಲ್ಲಿ ಲಿಂಗಾನುಪಾತಕ್ಕೆ ಕಾರಣವಾಗಿದೆ. ಇಂತಹ ಕೃತ್ಯದ ಬಗ್ಗೆ ಸಂಬಂಧಿಸಿದ ಹೆಚ್ಚು ಗಮನ ನೀಡಬೇಕು ಎಂದರು. ಶಾಂತಲಾ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಛಾಯಾ ಎಸ್ ಕುಮಾರ್ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿ ವೇದಿಕೆಯಲ್ಲಿ ಮಾತನಾಡಿ ಸುಮ್ಮನಿದ್ರೆ ಸಾಲದು. ವರ್ಷ ಪೂರ್ತಿ ಹೆಣ್ಣು ಮಕ್ಕಳನ್ನ ಗೌರವಿಸುವ ಬಗ್ಗೆ ಇಂತಹ ಕಾರ್ಯಕ್ರಮ ಮುಂದಾಗಬೇಕಿದೆ. ಇಂದು ಕರ್ನಾಟಕ ಜಾನಪದ ಪರಿಷತ್ತು ವತಿಯಿಂದ ಮಹಿಳೆ ಮತ್ತು ಜಾನಪದ ಎಂಬ ಶೀರ್ಷಿಕೆ ಅಡಿಯಲ್ಲಿ ಉತ್ತಮ ಕಾರ್ಯಕ್ರಮ ರೂಪಿಸಿದ್ದಾರೆ. ಜಾನಪದದಲ್ಲಿ ಹೆಣ್ಣಿನ ಪಾತ್ರ ಹಿರಿದು. ಆದ ಕಾರಣ ಜಾನಪದ ಅಧ್ಯಯನವನ್ನ ಹೆಚ್ಚಾಗಿ ನಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಎಚ್ ಮಲ್ಲಾಪುರ ಸಹ ಶಿಕ್ಷಕಿ ಕೆಎನ್ ಲೀಲಾವತಿ, ನಿವೃತ್ತ ಸಹ ಶಿಕ್ಷಕಿ ಎಂ ಶಶಿಕಲಾ, ಸಾಹಿತಿ ಇಂದಿರಮ್ಮ ಜಾನಪದ ಮತ್ತು ಆಧುನಿಕ ಮಹಿಳೆಯ ಬಗ್ಗೆ ಮಾತನಾಡಿದರು. ಉಳಿದಂತೆ ಕಾರ್ಯಕ್ರಮದಲ್ಲಿ ಜಾವಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕ ಧನಂಜಯ್, ಉಪನ್ಯಾಸಕ ಮೋಹನ್ ಮತ್ತು ಸುಜಯ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವಿದ್ಯಾಭ್ಯಾಸ ಕೊಡ್ಬೋದು. ಆಮೇಲೆ ಮನೇಲೂ ಅಷ್ಟೇ ವಿದ್ಯಾರ್ಥಿ ಚೆನ್ನಾಗಿ ಓದಿದ್ರೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡಿತಾರೆ. ಹಾಗಾಗಿ ನನಗೆ ಮುಂದೆ ಸಾಗ್ತಾ ಇದ್ದಾಳೆ, ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ, ಪ್ರಶಂಸೆ ಅನ್ನೋದು ಕೂಡ ಜಗತ್ತಿನಲ್ಲಿ ಈಗ ಸಾ ಮಜುಮ್ದಾರ್ ಇರ್ಬೋದು, ಸುಧಾ ಮೂರ್ತಿಯವರು ಇರ್ಬೋದು, ಮತ್ತು ಹ್ಯಾರಿಸ್ ಅಮೇರಿಕದ ಅಟಾರ್ನಿ ಜನರಲ್ ಆಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತೀಯ ಸೈನ್ಯದಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿನಿಯರೇ ಅವೆಲ್ಲ ಉಪದೇಶಕರುಗಳೇ, ತಾಲೂಕು ಜನಪದ ಪರಿಷತ್ತು ಇಂಥ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕೆಲಸಗಳ ಕಾರ್ಯಕ್ರಮಗಳನ್ನು ಅಂತ ಹೇಳಿದ್ರೆ ಒಂದು ಜಾಗೃತಿಯನ್ನು ಅರಿವನ್ನು ತಿಳಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಈ ತಾಲೂಕಿನಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾಲೇಜುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜಾನಪದ ಕುರಿತು ಸಾಹಿತ್ಯ ಕುರಿತು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲವೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಪದ ತಾಲೂಕು ವತಿಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮಹಿಳಾ ದಿನಾಚರಣೆಗೋಸ್ಕರ ಕಾಯಲ್ಲ. ನಾವು ಎಲ್ಲೇ ಆಗಲಿ ಮಹಿಳೆಯರ ಶೋಷಣೆ ಎಲ್ಲೇ ನಡೀತಿದ್ರು ಅಲ್ಲೇ ಆ ಕ್ಷಣದಲ್ಲೇ ನಾನು ಅದನ್ನು ವಿರೋಧಿಸುವಂತಹ ಮನೋವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿರೋವಂಥವಳು. ಹಾಗಾಗಿ ಇದು ನನಗೆ ಒಂದು ಒಳ್ಳೆ ವೇದಿಕೆ ಅಂತ ಅನ್ಕೋತೀನಿ.